Manipal Academy of Higher Education presents Chanaksha Challenge Season 3, powered by Computer Galaxy Udupi, supported by Silas PU College Udupi, Naturia. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಅರ್ಪಿಸುತ್ತಿರುವ ಚಾಣಕ್ಯ ಚಾಲೆಂಜ್ ಸೀಸನ್ 3 ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಕಂಪ್ಯೂಟರ್ ಗ್ಯಾಲಕ್ಸಿ ಉಡುಪಿ, ಸಪೋರ್ಟೆಡ್ ಬೈ ಸಿಲಾಸ್ ಯೂನಿವರ್ಸಿಟಿ ಕಾಲೇಜ್ ಉಡುಪಿ ಮತ್ತು ನ್ಯಾಚುರಿಯಾ. ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಿದ್ದೇನೆ. ನನ್ನ ಹೆಸರು ಸೂರಜ್. ನಾನೇನು 9 ಪಾಸಾಗಿ 10ಗೆ, ಇನ್ನು 10ನೇ. ಈ ಸಾರಿ ನೀನು ಸೀನಿಯರ್ ಮೋಸ್ಟ್ ಸ್ಟೂಡೆಂಟ್ SSLC. ಓಕೆ, ಸೊ ಅವರದು 89%, ನೀವು 100% ತರಬೇಕು. ಸೊ ಅವರ ಹೆಸರು ಹೇಳಿಲ್ಲ. ರಜತ್. ಓಕೆ, ರಜತ್ ಈಗ ರಜೆಟ್. ಎಸ್, ಕನ್ನಡ ಮೀಡಿಯಂ ಶಾಲೆಯಿಂದ ಸೈಂಟ್ ಜಾನ್ಸ್ ಹೈಸ್ಕೂಲ್ ಶಂಕರ್ಪುರ. ನನ್ನ ಹೆಸರು ಪ್ರವೀಣ್, ನಾನು ಸೈಂಟ್ ಜಾನ್ಸ್ ಹೈಸ್ಕೂಲ್ ಶಂಕರ್ಪುರ ಈ ಶಾಲೆಯಿಂದ ಬಂದಿದ್ದೇನೆ. ಎಷ್ಟನೇ ಕ್ಲಾಸ್? 10th ಪಾಸ್ ಆಗಿ. 10th ಪಾಸ್. ಸೊ ದೊಡ್ಡ ಪ್ರವೀಣ, ಹುಷಾರ್ ಪ್ರವೀಣ ಆಗಿದ್ದಾರೆ. ನಿಮ್ಮ ದೋಸ್ತಿ? ನನ್ನ ಹೆಸರು ಸಂಜಿತ್ ಪ್ರಭು, ನಾನು ಮಾತಾಡ್ಬೇಕು. ಪ್ರಭುಗಳೇ, ಸೈಂಟ್ ಜಾನ್ಸ್ ಹೈಸ್ಕೂಲ್ ಶಂಕರ್ಪುರದಿಂದ ಬಂದಿದ್ದೀನಿ. ಪ್ರಭುಗಳ ವಾಯ್ಸ್ ಇಷ್ಟೇಯಾ? ಪ್ರಭು ಅಂದ್ರೆ ರಾಜ ಅಲ್ವಾ? ರಾಜ ಹೀಗೆ ಮಾತಾಡಿದ್ರೆ ಮಂತ್ರಿಗಳು ತಲೆ ಮೇಲೆ ಕೂತ್ಕೊಳ್ತಾರೆ. ಸರಿ, ಶುರು ಮಾಡುವ. ಚಾಣಕ್ಯ ಚಾಲೆಂಜ್ ಸೀಸನ್ 3 ಇದು ಕೊನೆಯ ಸುತ್ತಿನ ಮೊದಲ ಸುತ್ತು. ಅಂದರೆ ನಿಮ್ಮಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದವರು ಮುಂದಿನ ಹಂತಕ್ಕೆ ಹೋಗ್ತಿದ್ದಾರೆ. ಸೊ ಈ ಹಂತಕ್ಕೆ ಇಲ್ಲಿವರೆಗೆ ಬಂದದ್ದಕ್ಕೆ, ತಮ್ಮ ಪ್ರಯತ್ನಕ್ಕೆ ತಮಗೆ ಅಭಿನಂದನೆಗಳು. ತಮ್ಮನ್ನು ಹುರಿದುಂಬಿಸಿ ಈ ಮಟ್ಟಕ್ಕೆ ತಯಾರು ಮಾಡಿದಂಥ ನಿಮ್ಮ ಶಾಲಾ ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ ನಮ್ಮ ವಂದನೆಗಳು. ಸೊ ಶುರು ಮಾಡುವ. 4 ಮಂದಿ ಕೂಡ ಬಾಯ್ಸ್ ಈಸ್ಟ್ ಆರ್ ವೆಸ್ಟ್, ಬಾಯ್ಸ್ ಆರ್ ದ ಬೆಸ್ಟ್ ಅಲ್ವಾ? ಏನು ಮಾತಾಡೋದಿಲ್ಲ ಮಾರೆ, ಬೆಸ್ಟ್ ಅಲ್ವಾ ನೀವು? ಈಸ್ಟ್ ಆರ್ ವೆಸ್ಟ್, ಬಾಯ್ಸ್ ಆರ್ ವರ್ಸ್ಟ್? ಬೆಸ್ಟ್ ಹಾಗೆ ಹೇಳಿ. ಸೊ ಶುರು ಮಾಡುವ. ಜನರಲ್ ನಾಲೆಜ್ ಸುತ್ತು. ಸಾಮಾನ್ಯ ಜ್ಞಾನ, ಇದು ಗೊತ್ತಿರಲೇಬೇಕು, ಗೊತ್ತಿದೆ. ಆದರೆ ರಸಪ್ರಶ್ನೆ ವಿಭಾಗದಲ್ಲಿ ಇಲ್ಲಿ ಬಂದು ಕೂತ್ಕೊಂಡಾಗ, ಹಾಟ್ ಸೀಟ್ನಲ್ಲಿ ಕೂತ್ಕೊಂಡಾಗ ಬರುವುದು ಬಹಳ ಕಡಿಮೆ. ತೊಂದರೆ ಇಲ್ಲ. ಒಂದು ಆಂಗ್ಲ ಮಾಧ್ಯಮ ಶಾಲೆ ಇದೆ, ಒಂದು ಕನ್ನಡ ಮಾಧ್ಯಮ ಶಾಲೆ ಇದೆ. ಎಲ್ಲಿಂದ ಶುರು ಮಾಡುವ? ಮಾತಾಡೋದಿಲ್ಲ, ಶುರು ಮಾಡೋದು ಬೇಡವಾ? ಎಸ್, ವಿಲ್ ಸ್ಟಾರ್ಟ್ ಫ್ರಮ್ ಕನ್ನಡ ಮೀಡಿಯಂ. ಸಿರಿಗನ್ನಡಂ ಗೆಲ್ಗೆ. ಸೊ ಸೈಂಟ್ ಜಾನ್ಸ್ ಹೈಸ್ಕೂಲ್ ಶಂಕರ್ಪುರ ಮಲ್ಲಿಗೆಗೆ ಹೆಸರುವಾಸಿ. ಸೊ ಮೊದಲ ಪ್ರಶ್ನೆ, ಸಾಮಾನ್ಯ ಜ್ಞಾನದಲ್ಲಿ ಘಟೋತ್ಕಚ ಯಾರ ಮಗ? ಭೀಮ. ರೈಟ್ ಆನ್ಸರ್. ಸರಿಯಾದ ಉತ್ತರಕ್ಕೆ 50 ಅಂಕಗಳು. ಪಾಸ್ ಆದರೆ 20 ಅಂಕಗಳು. 50 ಅಂಕಗಳೊಂದಿಗೆ ನೀವು ಪಡೆದಿರಿ. ಭೀಮ ಮತ್ತು ಹಿಡಿಂಬೆ ಎಂಬ ರಕ್ಕಸಿ, ಆತನ ಮಗ ಘಟೋತ್ಕಚ. ಈ ಘಟೋತ್ಕಚನೇ ಮುಂದಕ್ಕೆ ಅಪ್ಪನಿಗೆ ಸಹಾಯಕ್ಕೆ ಬರ್ತಾನೆ ಅಲ್ವಾ? ಸೊ ನೇರ ಪ್ರಶ್ನೆಗೆ ನೇರವಾದಂತಹ ಮತ್ತು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. 50 ಅಂಕಗಳು. ವೆಲ್ ಡನ್. ಇಂದ್ರಲ್ಲಿ ರೆಡಿ? ಎಸ್. ಸಾಗರ ಮತ ಎಂದರೆ ಏನು? ಸಾಗರ ಮತ ಯಾವುದಕ್ಕೆ ಇರುವ ಹೆಸರು? SSLC ಮುಗಿಸಿದ್ದೀರಿ ನೀವು. ಈ ಪ್ರಶ್ನೆ ಸೋಷಲ್ನಲ್ಲಿ ಬರುತ್ತೆ. SSLCಗೆ ಹೋಗುವವರು ನೀವು ಅವರ ಪುಸ್ತಕಗಳನ್ನು ಹಿಡ್ಕೊಳ್ಬೇಕು. ಯಾಕಂದರೆ ಟೆಕ್ಸ್ಟ್ ಪುಸ್ತಕಗಳು ಯಾವಾಗ ಬರ್ತದಂತ ಹೇಳಿಕೊಳ್ಳೋಕ್ಕಾಗೋದಿಲ್ಲ ಸರ್ಕಾರದ ವತಿಯಿಂದ. ಸೊ ಬೆಟರ್ ಯು ಆಸ್ಕ್ ದ ಸೀನಿಯರ್ಸ್ ಫಾರ್ ದ ಟೆಕ್ಸ್ಟ್ ಬುಕ್ಸ್. ಸಾಗರ ಮತ ಐಲ್ಯಾಂಡ್. ನಿಮ್ಮ ಉತ್ತರದಲ್ಲಿಯೇ ಪ್ರಶ್ನೆ ಇದೆ. ಐಲ್ಯಾಂಡ್ ಇಲ್ಲ, ತಪ್ಪು. 20 ಅಂಕಗಳು ನಿಮಗೆ ಸಿಗ್ತವೆ. ಶಂಕರ್ಪುರ ಗೊತ್ತಿಲ್ಲ. ಮೌಂಟ್ ಎವರೆಸ್ಟ್ ಇದೆ ಅಲ್ವಾ? ಮೌಂಟ್ ಎವರೆಸ್ಟ್ ಇರುವುದು ನೇಪಾಳ ಮತ್ತು ಚೈನಾದ ಭೂ ವಿಭಾಗದಲ್ಲಿದೆ. ನಾವು ಹೇಳೋದು ಮೌಂಟ್ ಎವರೆಸ್ಟ್ ನಮ್ಮದು ಅಂತ ಹೇಳಿ ಅಲ್ಲ, ನಿಜವಾಗಿ ಅಲ್ಲ. ಸೊ ನೇಪಾಳಿ ಭಾಷೆಯಲ್ಲಿ ಸಾಗರ್ ಮಾತ ಅಂತ ಹೇಳ್ತಾರೆ. ಇದು ನಮ್ಮ ಮೌಂಟ್ ಎವರೆಸ್ಟಿಗೆ ಸಾಗರ್ ಮಾತ ಅಂತ ಕರೀತಾರೆ ನೇಪಾಳಿ ಭಾಷೆಯಲ್ಲಿ. ಸೊ ಚೈನಾ ಭಾಷೆಯಲ್ಲಿ ಚೋಮೋಲುಂಗ್ಮಾ ಅಂತ ಕರೀತಾರೆ. ಚೋಮೋಲುಂಗ್ಮಾ. ಇದು ಎರಡೂ ನಿಮ್ಮ ಟೆಕ್ಸ್ಟ್ ಪುಸ್ತಕದಲ್ಲಿ ಇದೆ. ಇವತ್ತು ಹೋಗಿ ನೋಡು, ಇದ್ದರೆ ಉಂಟಾ ಅಥವಾ ಗುಜರಿಗೆ ಹೋಗಿ ಆಯಿತಾ? ಸ್ಕೂಲಿಗೆ ಕೊಟ್ಟಿದ್ದೀರಿ? ನಾನು ನೋಡಿದೆ. ಯಾಕಂದರೆ ನಮಗೆ ವ್ಯಾಲ್ಯೂಯೇಷನ್ ನಿಮ್ಮದೇ ಸ್ಕೂಲ್ನಲ್ಲಿ ಇತ್ತು, TFIನಲ್ಲಿ ಇತ್ತು. ನಿಮ್ಮ ಟೀಚರ್ ನಮ್ಮೊಂದಿಗೆ ಇದ್ದರು. ಎಸ್, ಓಕೆ. ಸಾಗರ್ ಮಾತ ಯಾರೂ ಕೂಡ ಹೇಳಲಿಲ್ಲ, ಯಾರಿಗೂ ಕೂಡ ಅಂಕಗಳು ಇಲ್ಲ. ಸೊ ನೇರ ಪ್ರಶ್ನೆ ನಿಮಗೇನೆ, ಇಂದ್ರಳ್ಳಿ ನಿಮಗೇನೆ ಕೇಳ್ತಾ ಇದ್ದೇನೆ.
ಇಂದ್ರಜಿತು ಯಾರ ಮಗ? ರಾವಣನ ಮಗ. ಇಂದ್ರಜಿತು ರಾವಣನ ಮಗ. ಯುದ್ಧದಲ್ಲಿ ಇಂದ್ರನನ್ನು ಸೋಲಿಸ್ತಾನೆ ಅವನು ಒಂದು ಕಾಲದಲ್ಲಿ. ಸೊ ಇಂದ್ರನನ್ನು ಸೋಲಿಸಿದ್ದಕ್ಕೆ ಆತನಿಗೆ ಇಂದ್ರಜಿತು ಅಂತ ಹೇಳ್ತಾರೆ, ಅಜಿತು ಅಂತ ಹೇಳಿದ್ರೆ ಮಗ. ಸೊ ಇವನ ಕೊಲೆ ಲಕ್ಷ್ಮಣ ಮಾಡ್ತಾನೆ, ಮುಂದಕ್ಕೆ ರಾಮಾಯಣದಲ್ಲಿ ಮಾಡ್ತಾನೆ. ಸೊ ಇಂದ್ರಜಿತು ಒಂದು ತುಂಬ ಮಕ್ಕಳಿದ್ದರು ರಾವಣನಿಗೆ, ಆದರೆ ಭರವಸೆ ಇರುವಂತಹ ಮತ್ತು ರಾವಣನ ಶೈಲಿಯಲ್ಲೇ ಮುಂದೆ ಹೋಗುತ್ತಿರುವಂಥ ಮಗ, ತಂದೆಗೆ ತಕ್ಕಂಥ ಮಗ ಇದ್ದದ್ದು ಇಂದ್ರಜಿತು. ಸರಿಯಾದ ಉತ್ತರ 50 ಅಂಕಗಳು. ಕೊನೆಯ ಪ್ರಶ್ನೆ ಶಂಕರ್ಪುರ ನಿಮಗೆ. ಬಾಂಗ್ಲಾದೇಶದಲ್ಲಿ ಗಂಗಾ ನದಿಗೆ ಯಾವ ಹೆಸರಿನಿಂದ ಕರೀತಾರೆ? ಬಾಂಗ್ಲಾದೇಶ್ ನಮ್ಮ ಹತ್ತಿರದ ದೇಶ, ನೆರೆಕರೆಯ ದೇಶ. ಈ ಗಂಗಾ ನದಿ ಹಿಮಾಲಯದಲ್ಲಿ ಹುಟ್ಟಿ, ಗಂಗೋತ್ರಿಯಲ್ಲಿ ಹುಟ್ಟಿ ಹರಿಯುತ್ತಾ 2-3 ರಾಜ್ಯಗಳ ನಡುವೆ ಪಾಸಾಗಿ ಕೊನೆಗೆ ಬಾಂಗ್ಲಾದೇಶದಲ್ಲಿ ಹೋಗಿ ಬೇ ಆಫ್ ಬೆಂಗಾಲ್ಗೆ ಸೇರುತ್ತದೆ. ಸೊ ಬಾಂಗ್ಲಾದೇಶದಲ್ಲಿ ಗಂಗಾ ಅಂತ ಕರೆಯುವುದಿಲ್ಲ. ಹಾಗಾದರೆ ಅವರು ಏನಂತ ಕರೀತಾರೆ? ಪಾಸ್. ಇಂದ್ರಾಳಿ ಗೊತ್ತಿಲ್ಲ. ಪದ್ಮ ಅಂತ ಕರೀತಾರೆ, ಪದ್ಮ ರಿವರ್. ಗಂಗಾ ನದಿ ಭಾರತದಲ್ಲಿ, ಪದ್ಮಾ ನದಿ ಬಾಂಗ್ಲಾದಲ್ಲಿ ಪದ್ಮ ಅಂತ ಕರೀತಾರೆ. ಸೊ ಒಂದೇ ವಿಚಾರವನ್ನು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಹಾಗೆ ಒಂದೇ ವಿಚಾರವನ್ನು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಸೊ ತುಳುವಿನಲ್ಲಿ ಪೇರ್ ಅಂದರೆ ಎಂಥದ್ದು? ಮಲಯಾಳಂನಲ್ಲಿ ಪೇರ್ ಅಂದರೆ ಎಂಥದ್ದು? ಹೆಸರು. ನಿನ್ನ ಪೇರ್ ಎಂದಂದ್ರೆ ನಂದಿನಿ ಅಂತ ಹೇಳಲಿಕ್ಕಾಗತ್ತಾ? ಸೊ ಒಂದೇ ವಿಚಾರ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಸೊ ನೋ ವರೀಸ್, ಇಲ್ಲಿಗೆ ಜನರಲ್ ನಾಲೆಜ್ ಸುತ್ತು ಮುಗಿದಿದೆ. ಇಬ್ಬರು ಕೂಡ ಅಕೌಂಟನ್ನು ಓಪನ್ ಮಾಡಿದ್ದೀರಿ. ಸೈಂಟ್ ಜಾನ್ಸ್ ಹೈಸ್ಕೂಲ್ ತಾವಿದ್ದೀರಿ 50 ಅಂಕಗಳಲ್ಲಿ. ಇಂದ್ರಾಳಿ ನೀವಿದ್ದೀರಿ 50 50 ಅಂಕಗಳಲ್ಲಿದ್ದೀರಿ. ಸೊ 50-50. ಲೆಟ್ಸ್ ಗೋ ಫಾರ್ ಫಟಾಫಟ್. ನಿಮ್ಗೆ ಗೊತ್ತಿದೆ, ನೇರ ಪ್ರಶ್ನೆಗೆ 20 ಅಂಕಗಳು. 5 ಪ್ರಶ್ನೆಗಳಿವೆ. 2 ನಿಮಿಷದಲ್ಲಿ ನಾನು ಮುಗಿಸಬೇಕು, 120 ಸೆಕೆಂಡ್ಗಳಲ್ಲಿ ನೀವು ಉತ್ತರವನ್ನು ಕೊಡಬೇಕು. ಉತ್ತರವನ್ನು ಕೊಟ್ಟರೆ ಮಾತ್ರ ನಾನು ಮುಂದಿನ ಪ್ರಶ್ನೆಯನ್ನು ಕೇಳ್ತೇನೆ, ಇಲ್ಲದಿದ್ದರೆ ಅದೇ ಪ್ರಶ್ನೆಯನ್ನು ಮತ್ತೆ ಮತ್ತೆ ರಿಪೀಟ್ ಮಾಡ್ತೇನೆ. ನಿಮ್ಗೆ ಗೊತ್ತಿದೆ. ಸೊ ತಪ್ಪು ಉತ್ತರ -10 ಇದೆ, ಸರಿಯಾದ ಉತ್ತರ ಅಂದರೆ +20. ಸೊ 5 ಪ್ರಶ್ನೆಗಳಿಗೆ 20 ಪ್ರಕಾರ 100 ಅಂಕಗಳನ್ನು ಪಡೆಯುವಂಥ ಸಾಧ್ಯತೆ ಇದೆ. ನಿಮ್ಮಲ್ಲಿ ಡಿಸೈಡ್ ಮಾಡ್ಕೊಳ್ಳಿ ಯಾರು ಉತ್ತರ ಕೊಡ್ತಾರೆ ಅಂತೇಳಿ. ರಜತ್. ಎಸ್. ಪ್ರವೀಣ. ಎಸ್. ರಜತ್. ರೆಡಿ? ಕನ್ನಡದ ವರಕವಿ ಯಾರು? ಕುವೆಂಪು. ರಾಂಗ್. -10. MSIL ಇದನ್ನು ಎಕ್ಸ್ಪಾಂಡ್ ಮಾಡಿ. MSIL ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್. ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್. ತಪ್ಪು. ಈಗಿನ ನೌಕಾದಳದ ಮುಖ್ಯಸ್ಥ ಹೆಡ್ ಆಫ್ ನೇವಿ. ಪಾಸ್. ಮಾಂಡುಕ್ ಮಂದಿರ ಯಾವ ರಾಜ್ಯದಲ್ಲಿದೆ? ಮಾಂಡುಕ್ ಅಂತ ಹೇಳಿದರೆ ಕಪ್ಪೆಗೆ ಸಂಬಂಧಪಟ್ಟಂತಹ ಒಂದು ದೇವಾಲಯ ನಮ್ಮ ದೇಶದಲ್ಲಿದೆ. ಯಾವ ರಾಜ್ಯದಲ್ಲಿದೆ? ಇನ್ ವಿಚ್ ಸ್ಟೇಟ್ ವಿ ಫೈಂಡ್ ದ ಫ್ರಾಗ್ ಟೆಂಪಲ್? ಪಾಸ್. ಕೊನೆ ಪ್ರಶ್ನೆ, ಹೂ ಇನ್ವೆಂಟೆಡ್ ದ ಸೈಕಲ್ or ಬೈಸಿಕಲ್? ಸೈಕಲ್ ಅನ್ನ ಕಂಡುಹುಡುಕಿದವರು ಯಾರು? ಸೈಕಲ್ ಅನ್ನ ಕಂಡುಹುಡುಕಿದವರು ಯಾರು? ಪಾಸ್. ಬಹುಶಃ ನೀವು ಯಾವ ಪ್ರಶ್ನೆಗೂ ಉತ್ತರವನ್ನು ಕೊಡಲಿಲ್ಲ. ಉತ್ತರ ಕೊಟ್ಟದ್ದು 2 ತಪ್ಪಾಗಿದೆ. ಕನ್ನಡದ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಥವಾ ಅವರ ಕಾವ್ಯನಾಮ ಇದೆ? ಅಂಬಿಕಾ ತನಯ ದತ್ತ. ಸೊ ದಾರಾ ಬೇಂದ್ರೆಯವನ ಕನ್ನಡದ ವರಕವಿ ಅಂತ ಹೇಳಿದ್ರೆ ಅವರ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತದೆ. ಕನ್ನಡದ ವರಕವಿಯವರು. MSIL ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್. ಒಂದು ಕಾಲದಲ್ಲಿ ನೋಟ್ಸ್ ಪುಸ್ತಕ ಎಲ್ಲ ಲೇಖಕ್ ವಿದ್ಯಾರ್ಥಿ ಎಂಬ ಪುಸ್ತಕಗಳನ್ನು ಅವರು ಕೊಟ್ಟವರು. ಎಲ್ಲರ ಕೈಯಲ್ಲಿ ಪುಸ್ತಕಗಳು. ನಾವು ಶಾಲೆಗೆ ಹೋಗುವಾಗ MSIL ಅವರದ್ದು. ಸೊ ಅವರದ್ದು ಅನೇಕ ಪ್ರಾಡಕ್ಟ್ಸ್ಗಳಿವೆ. ಕರ್ನಾಟಕದ ಸರ್ಕಾರದ ಕೆಲವೆಲ್ಲ ಪ್ರಾಡಕ್ಟ್ಸ್ಗಳನ್ನು ಅವರು ಮಾಡ್ತಾರೆ. ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್. ಸೊ 2 ಪ್ರಶ್ನೆಗಳಿಗೆ ಉತ್ತರವನ್ನು ತಪ್ಪು ಕೊಟ್ಟರೆ ನೀವು, ಕುವೆಂಪು ಮತ್ತು ಮಾರುತಿ ಸುಜುಕಿ ಅಂತ ಹೇಳಿ.
ಸೊ 20 ಅಂಕಗಳನ್ನು ನಾವು ವಾಪಸ್ ತೆಗೆದುಕೊಳ್ತೇನೆ, ಮೈನಸ್ ಮಾಡ್ತೇನೆ ನಿಮ್ಮ ಟೋಟಲ್ನಿಂದ. ಬಹುಶಃ 50 ನಿಮ್ಮದರಲ್ಲಿ ಇತ್ತು, ಈಗ 30ರಲ್ಲಿ ಇದ್ದೀರಿ ನೀವು. ಈಗಿನ ನೌಕಾದಳದ ಮುಖ್ಯಸ್ಥ ಇದ್ದಾರೆ ಅಡ್ಮಿರಲ್ ದಿನೇಶ್ ಕುಮಾರ್. ಸೊ ನೌಕಾದಳ, ನೇವಿಗೆ ನಾವು ಅಡ್ಮಿರಲ್ ಅಂತ ಹೇಳ್ತೇವೆ, ಆರ್ಮಿಗೆ ಜನರಲ್ ಅಂತ ಹೇಳ್ತೇವೆ, ಏರ್ಫೋರ್ಸಿಗೆ ಏರ್ ಮಾರ್ಷಲ್, ಏರ್ ಚೀಫ್ ಮಾರ್ಷಲ್ ಅಂತ ಹೇಳ್ತೇವೆ. ಸೊ ಅವರ ಪೂರ್ಣ ಹೆಸರಿದೆ ದಿನೇಶ್ ಕುಮಾರ್ ತ್ರಿಪಾಠಿ. ಮಂಡುಕ, ಕೂಪ ಮಂಡುಕ. ಕೂಪ ಅಂದ್ರೆ ಏನು? ಕೂಪ ಅಂದ್ರೆ ಏನ ಪ್ರವೀಣ? ಗೊತ್ತಿಲ್ಲ. ಕೂಪ ಅಂದ್ರೆ ಕಪ್ಪೆನಾ? ಕೂಪ ಮಂಡುಕ ಅಂದ್ರೆ ಕಪ್ಪೆ, ಕೂಪ ಅಂದರೆ ಬಾವಿ. ನಾವು ಬಾವಿಯೊಳಗಿನ ಕಪ್ಪೆ ಆಗಬಾರದು, ಹೊರಗೆ ಬರಬೇಕು. ನಾವು ಸಣ್ಣ ಬಾವಿಯಲ್ಲಿ ಇರುವುದು, ಮತ್ತು ನಾವು ಹೇಳೋದು ಇದೇ ಅಟ್ಲಾಂಟಿಕ್ ಓಷನ್ ಅಂತೇಳಿ. ಈಗ ಅಟ್ಲಾಂಟಿಕ್ ಓಷನ್ನಲ್ಲಿರುವಂಥ ಕಪ್ಪೆ ಏನು ಹೇಳಬೇಕು? ಸೊ ಈ ನಾವು ಹೊರಗೆ ಬರಬೇಕು, ನಾವು ನಮ್ಮದೇ ಲೋಕದಲ್ಲಿ ಇರುವುದಲ್ಲ. ಸೊ ನಮಗಿಂತ ಹೊರಗೆ ಬಂದರೆ ಬೇರೆ ಬೇರೆ ಜನರು ಸಿಗ್ತಾರೆ, ಬೇರೆ ಬೇರೆ ಸ್ಥಳ ಸಿಗ್ತದೆ, ಬೇರೆ ಬೇರೆ ಸಂಗತಿಗಳು ಇವೆ, ಬೇರೆ ಬೇರೆ ಅನುಭವಗಳಾಗ್ತವೆ. ಸೊ ಭಾರತದಂಥ ದೇಶದಲ್ಲಿ ಹಾವನ್ನು ಮಾತ್ರ ಪೂಜಿಸುವುದಲ್ಲ, ಕಪ್ಪೆಯನ್ನು ಕೂಡ ಪೂಜಿಸ್ತಾರೆ. ಈ ಕಪ್ಪೆಯ ಮಾಂಡುಕ್ ದೇವಾಲಯ ಇರುವುದು ಉತ್ತರ ಪ್ರದೇಶದಲ್ಲಿ, ನಮ್ಮ ಉತ್ತರ ಪ್ರದೇಶದ ಲಕ್ಷ್ಮೀನಗರದಲ್ಲಿ ಅಥವಾ ಲಕ್ಷ್ಮೀಪುರ ಅಂತ ಹೇಳ್ತೇವೆ, ಅಲ್ಲಿದೆ. ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ಕಪ್ಪೆ, ಆಚೆ ಕಪ್ಪೆ ಈಚೆ ಕಪ್ಪೆ, ಅಲ್ಲಿ ಮೇಲೆ ಕಪ್ಪೆ ಕೆಳಗೆ ಕಪ್ಪೆ 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 ಕಪ್ಪೆ. ಸೊ ಕಪ್ಪೆಗಳನ್ನು ಕೂಡ ಆರಾಧಿಸುವಂತಹ ದೇಶ ನಮ್ಮದು. ಇದು ಯಾಕೆ ಅಂತ ಹೇಳಿದ್ರೆ ಫಾರ್ ಇಕೋಲಾಜಿಕಲ್ ಬ್ಯಾಲೆನ್ಸ್, ಸಮತೋಲನ, ಪ್ರಕೃತಿಯ ಸಮತೋಲನಕ್ಕೆ ಕಪ್ಪೆ ಬೇಕು. ಮುಂದಕ್ಕೆ ಸೈಕಲನ್ನು ಕಂಡು ಹುಡುಕಿದವರು ಯಾರು ಅಂತೇಳಿ. ಸೊ ಸೈಕಲನ್ನು ಜರ್ಮನ್ನ ಒಬ್ಬ ಅನ್ವೇಷಕ ಅದನ್ನು ಫೈಂಡ್ ಔಟ್ ಮಾಡಿದ. ಅವರ ಹೆಸರು ಚೆನ್ನಾಗಿದೆ ನೋಡಿ, ಕಾರ್ಲ್ಸ್ ಡ್ರೈಸ್. ಕಾರ್ಲ್ಸ್ KARLDRAIS, ಜರ್ಮನ್ನ ಈತ. ಸೊ 1700ರಲ್ಲಿ ಅದನ್ನು ಫೈಂಡ್ ಔಟ್ ಮಾಡಿದ. ಇನ್ 18th century. ಸೆಂಚುರಿಯನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸುಲಭ. ಇದು 2025. ಸೊ ವಿ ಆರ್ ಇನ್ 21st century. 2025ನ ಮೊದಲ 2 ಸಂಖ್ಯೆ 20. 20ಕ್ಕೆ 1 ಸೇರಿಸಿದರೆ ಸೆಂಚುರಿ ಸಿಗುತ್ತೆ. ಈಗ 19th century ಅಂತ ಹೇಳಿದರೆ 1800 to 1899. 17th century ಅಂತ ಹೇಳಿದರೆ 1600 to 1699. ಓಕೆ, 18th century ಅಂದರೆ 1700 to 1799. ವೆರಿ ಈಸಿ ಟು ಫೈಂಡ್ ಔಟ್ ದ ಸೆಂಚುರೀಸ್. ಇರಲಿ, ನೀವು ಅಂಕಗಳನ್ನು ಪಡೆಯೋದಕ್ಕಿಂತ 20 ಅಂಕಗಳನ್ನು ಕಳೆದುಕೊಂಡ್ರಿ. ಸೊ ತೊಂದರೆ ಇಲ್ಲ. ಐ ಅಪ್ರಿಷಿಯೇಟ್ ಯು ರಜತ್, ಬಿಕಾಸ್ ಮೈನಸ್ ಆಗುತ್ತೆ ಅಂತೇಳಿ ನಮ್ಮ ಹುಡುಗರು ಬಾಯಿ ಓಪನ್ ಮಾಡೋದೇ ಇಲ್ಲ. ಪಾಸ್ ಅಂತ ಹೇಳ್ತಾರೆ. ರಗಾಳಿಜ್ಜಿ, ಮೈನಸ್ ಇಜ್ಜತ್ತ, ರಿಸ್ಕ್ ತೆಗೆದುಕೊಳ್ಬೇಕು. ಸೊ ಯು ಹ್ಯಾವ್ ಟು ಟೇಕ್ ದ ರಿಸ್ಕ್. ಯು ಹ್ಯಾವ್ ಟು ಆನ್ಸರ್ ಎವ್ರಿ ಕ್ವಶನ್. ನನಗೆ ಗೊತ್ತಿಲ್ಲ ಅಂತ ಬಿಟ್ಟರು ಕೂಡ 0, ತಪ್ಪು ಬರೆದ್ರು ಕೂಡ 0. ಏನಾದರೂ ಒಂದು ಬರೆದು ನನ್ನಂಥವ್ರು ತಿದ್ದಿರೆ 1 ಮಾರ್ಕ್ ಸಿಗುತ್ತದ ಇಲ್ವಾ? ಅಟೆಂಪ್ಟ್ ಮಾಡಬೇಕು. ನಾವು ಅಟೆಂಪ್ಟೇ ಮಾಡೋದಿಲ್ಲ ನಮ್ಮ ಮಕ್ಕಳು. ಬೇಡ ಅಂದರೆ ಬೇಡ, ಬೇಕಂದ್ರೆ ಬೇಕು. ಅಡ್ಜಸ್ಟ್ಮೆಂಟ್ ಅನ್ನೋದಿಲ್ಲ. ಸೊ ಲವ್ ಮತ್ತು ಲೈಕ್ ಎರಡೂ ಇರಬೇಕು, ಲವ್ ಮತ್ತು ಹೇಟ್ ಎರಡೂ ಇರಬೇಕು. ಖಾಲಿ ಹೇಟ್ ಆದರೂ ಕೂಡ ಹೋಯ್ತು, ಖಾಲಿ ಲವ್ ಆದರೂ ಕೂಡ ಹೋಯ್ತು. ಓಕೆ, ಈಗ ಮಲ್ಲಿಗೆ ನಾಡು ಶಂಕರಪುರ ಯಾರು ಉತ್ತರ ಕೊಡ್ತಾರೆ? ಪ್ರವೀಣ, ರೆಡಿ? ಕನ್ನಡದ ವಿರಹ ಕವಿ ಯಾರು? ವಿರಹ 100 ತರಹ. ಕನ್ನಡದ ವಿರಹ ಕವಿ, ಕನ್ನಡದ ವಿರಹ ಕವಿ ಕೆ ಶಿವರಾಮಕಾರ. ತಪ್ಪು. ಸಿಮ್, ಇದನ್ನು ವಿಸ್ತರಿಸಿ. SIM. ಮೊಬೈಲ್ನಲ್ಲಿ ಸಿಮ್ ಉಂಟಲ್ಲ, ಏನದು ಸಿಮ್ ಅಂದರೆ? ಸಬ್ಸ್ಕ್ರೈಬರ್ ಇಂಡೆಕ್ಸ್ ಮಾಡ್ಯೂಲ್. ಎಸ್, ರೈಟ್. ಈಗಿನ ವಾಯುಸೇನಾ ಮುಖ್ಯಸ್ಥ ಯಾರು? ಹೂ ಇಸ್ ದ ಚೀಫ್ ಆಫ್ ಏರ್ ಫೋರ್ಸ್? ಪಾಸ್. ಕರ್ಣಿ ಮಾತಾ ದೇವಾಲಯ ಎಲ್ಲಿದೆ? ಕರ್ಣಿ ಅಂತ ಹೇಳಿದರೆ ರ್ಯಾಟ್ ಅಂತ ಹೇಳಿದರೆ ಏನು? ಇಲಿಗಳ ದೇವಾಲಯ ಎಲ್ಲಿದೆ? ರಾಜಸ್ಥಾನ್. ರೈಟ್. ಟೈಪ್ ರೈಟರ್, ಇದರ ಅನ್ವೇಷಕ ಯಾರು? ಪಾಸ್. ಸರಿ, ನೋಡುವ. ಕನ್ನಡದ ವಿರಹ ಕವಿ. ವಿರಹ ಅಂದರೆ ಏನು? ಇನ್ನು ಸುರಾಗುತ್ತೆ. ನೀವು ನಿನಗೆ ಒಬ್ಬಳು ಫ್ರೆಂಡ್ ಇದ್ದಾಳೆ, ಅದೇ ಮೊನ್ನೆ ಪವಿ ಅಂತ ಕರೆದವಳು. ಅವಳು 2 ದಿವಸ ನಿಮ್ಗೆ ಕಾಲ್ ಮಾಡೋದಿಲ್ಲ, ನಿಮ್ಗೆ ಬೇಸರ ಆಗುತ್ತೆ. ವಿರಹ ಸುರಾಗುತ್ತೆ. ಗಂಡ ಹೆಂಡತಿಯ ನಡುವೆ ವಿರಹ, ದೋಸ್ತಿಗಳ ನಡುವಿರುವಂಥ ವಿರಹ, ಸಂಬಂಧಗಳ ನಡುವಿರುವಂಥ ವಿರಹ. ಕುಮಾರವ್ಯಾಸ ಮಹಾಭಾರತದ ಕಥೆಯಲ್ಲಿ ಬರುವಂಥ ವಿರಹಗಳನ್ನು ತುಂಬ ಮಾಡಿ ಬರೆದಿದ್ದಾನೆ. ಕುಂತಿಗೆ ಗೊತ್ತಿದೆ ಕರ್ಣ ನನ್ನ ಮಗ ಅಂತ ಹೇಳಿ, ಆದರೂ ಕೂಡ ಅವಳು ಎಲ್ಲೂ ಕೂಡ ವ್ಯಕ್ತಪಡಿಸುವುದಿಲ್ಲ. ಸೊ ಈ ವಿರಹವನ್ನು
ಕುಮಾರವ್ಯಾಸ ಎಂಬ ಕವಿ ಭಾಳ ಚೆಂದ ಮಾಡಿ ಅದನ್ನು ಬರೆದಿದ್ದಾರೆ. ಸೊ ದ್ರೌಪದಿ ಅವಳಿಗೆ ಗೊತ್ತಿದೆ ಇಷ್ಟು ಮಂದಿ ಪುರುಷರಿದ್ದಾರೆ, ಈ ಸಭೆಯಲ್ಲಿ ನನ್ನ ಸೀರೆಯನ್ನು ಎಳೆಯಲಾಗುತ್ತೆ, ಅಲ್ಲಿ ಕೂಡ ವಿರಹ ಬರುತ್ತೆ, ಘಟಾನುಘಟಿಗಳು ಇದ್ದರೂ ಕೂಡ ಯಾರು ಕೂಡ ಸಹಾಯಕ್ಕೆ ಬರುತ್ತಿಲ್ಲ, ಭೀಷ್ಮ ಇದ್ದಾನೆ, ದ್ರೋಣ ಇದ್ದಾನೆ, ಇದು ನಿಲ್ಲಿಸುವುದಿಲ್ಲ. ಅಲ್ಲೊಂದು ಚೆನ್ನಾಗಿ ವಿರಹವನ್ನು ಬರೀತಾರೆ ಕುಮಾರವ್ಯಾಸ. ಸೊ ಕುಮಾರವ್ಯಾಸ ಕನ್ನಡದ ವಿರಹ ಕವಿ ಅಂತ ಕರಿತೇವೆ. ವರಕವಿ ಬೇಂದ್ರೆ, ವಿರಹ ಕವಿ ಕುಮಾರವ್ಯಾಸ. ಹಾಗೆ ಪ್ರೇಮ ಕವಿ ಅಂತ ಕೂಡ ಇದ್ದಾರೆ ಪೂತಿ ನರಸಿಂಹಾಚಾರ್, ಮೈಸೂರು ಮಲ್ಲಿಗೆ, ಅದೆಲ್ಲ ಪ್ರೇಮ ಗೀತೆಗಳು ಇರಲಿ. ಸಿಮ್ ಸಬ್ಸ್ಕ್ರೈಬರ್ಸ್ ಇಂಡೆಕ್ಸ್ ಮಾಡ್ಯೂಲ್. ಸೊ ಯಾರು ನಿಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಇರುವಂಥವ್ರು ಯಾರು, ಅದು ಆ ಸಿಮ್ಮಿನಲ್ಲಿ ಇರುತ್ತೆ. ನೀವು ಸಿಮ್ ತೆಗೆದರೆ ಮೊಬೈಲ್ನಲ್ಲಿ ಏನು ಕೂಡ ಇರೋಲ್ಲ. ಮೊಬೈಲಿಗೆ ಸಿಮ್ ಎಂಬುದು ಒಂದು ಹಾರ್ಟ್ ಇದ್ದ ಹಾಗೆ, ಅದು ಬೇಕೇ ಬೇಕು, ಇಲ್ಲದ್ರೆ ಮೊಬೈಲ್ ನಿಮ್ಮದು ನಡೆಯುವುದಿಲ್ಲ. ಈಗಿನ ವಾಯುಸೇನಾ ಮುಖ್ಯಸ್ಥ ನೋಡಿ, ಯುದ್ಧಗಳ ಛಾಯೆ ಇದೆ, ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಆಗಬೇಕು ಅಂತೇಳಿ ಹೇಳುವವರು ತುಂಬ ಮಂದಿ ಇದ್ದಾರೆ. ನೀವು ಕೂಡ ಹೇಳ್ಬೋದಲ್ವಾ, ಅವರಿಗೊಂದು ಬುದ್ಧಿ ಕಲಿಸ್ಬೇಕು, ಯುದ್ಧ ಮಾಡಬೇಕಂತ ಹೇಳುವವರು ನೀವು ಹೋಗ್ತೀರಾ? ಆರ್ ಯು ರೆಡಿ ಟು ಗೋ ವಿತ್ ದಿಸ್ ಗನ್? ನೋ, ಯು ಆರ್ ರೆಡಿ ಟು ಕಮ್ ವಿತ್ ಬನ್, ಆರ್ ರೆಡಿ ಟು ಗೋ ವಿತ್ ಪೆನ್, ನಾಟ್ ಗನ್. ಯುದ್ಧ ಆಗಬೇಕಂತ ಹೇಳುವವರು ಯಾರು? ಇಲ್ಲಿ ಮನೆಯಲ್ಲಿ ಕೂತ್ಕೊಂಡು ಟಿ ವಿ ನೋಡುತ್ತಾ ಚಹಾ ಕುಡಿಯುತ್ತಾ ಹೇಳೋದು, ಆಗಲೇ ಕೊಂಚ ಬುದ್ಧಿ ಕಲ್ಪವಳು, ಯುದ್ಧ ಮಲ್ಪೋಡು. ಯುದ್ಧ ಭೂಮಿಯಲ್ಲಿ ಹೋಗುವವರು ಸೈನಿಕರು, ಅವರ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಅವರು ಫೈಟ್ ಮಾಡೋದು 1 in 1, ಒಬ್ಬ ಹೋಗ್ತಾನೆ ಒಬ್ಬ ಬರ್ತಾನೆ, ಹೇಳೋದು ದೇಶಕ್ಕೋಸ್ಕರ ಅಂತೇಳಿ. ದೇಶ ನಡೆಸುವವರು ಗನ್ ಇಟ್ಕೊಂಡು ಹೋಗೋದಿಲ್ಲ. ಸೊ ಯುದ್ಧವನ್ನು ನಾವು ಯಾವಾಗಲೂ ಕೂಡ ಬಯಸಬಾರದು. ಯಾಕೆಂದರೆ ಬುದ್ಧ ಹುಟ್ಟಿದಂಥ ಊರು ಇದು, ಶಾಂತಿ. ಮಹಾವೀರ ಹುಟ್ಟಿದಂಥ ಊರು ಇದು, ಗಾಂಧಿ ಹುಟ್ಟಿದಂತಹ ದೇಶ ನಮ್ಮದು. ಸೊ ಯುದ್ಧ ಕಾಲು ಕೆರೆದುಕೊಂಡು ಬಂದ ಮೇಲೆ ನಾವು ಉತ್ತರವನ್ನು ಕೊಡಬೇಕು. ರಾಮಾಯಣದಲ್ಲಿ ಕೂಡ ಆದದ್ದು ಇಷ್ಟೇ ಅಲ್ವಾ? ನಾವು ಶ್ರೀಲಂಕಾದ ಮೇಲೆ ಹೋಗಿ ಅಟ್ಯಾಕ್ ಮಾಡಿದ್ದೇವೆ, ನಮ್ಮ ಒಬ್ಬ ಹುಡುಗಿಯನ್ನು ನೀವು ಹೈಜಾಕ್ ಮಾಡಿದ್ದೀರಿ, ವಾಪಸ್ ಕೊಡಿ, ಇಲ್ಲದ್ರೆ ಯುದ್ಧ. ಸೊ ಸೀತೆಯನ್ನು ತರಬೇಕಾದ್ರೆ ರಾವಣನನ್ನು ಸೋಲಿಸಬೇಕಾಯಿತು. ಅದು ಬಿಟ್ಟರೆ ನಾವಾಗಿ ಯಾವುದೇ ದೇಶದ ಮೇಲೆ ಹೋದದ್ದಿಲ್ಲ. ಸೊ ಈಗ ಏರ್ಫೋರ್ಸ್ ಸಿದ್ಧವಾಗಬೇಕು. ನೇವಿಗೆ ಕೆಲಸ ಇಲ್ಲ, ಪಾಕಿಸ್ತಾನದೊಳಗೆ ನೇವಿಗೆ ಹೋಗಬೇಕಾಗಿಲ್ಲ, ಅದು ಬೇಕು. ಸ್ವಲ್ಪ ಪಾರ್ಟ್ ಗುಜರಾತಿನ ಕಚ್ ಭಾಗದಿಂದ ಸ್ವಲ್ಪ ನಾವು ಪಾಕಿಸ್ತಾನದ ಅರಬ್ಬಿ ಸಮುದ್ರವನ್ನು ಹಂಚಿಕೊಳ್ತೇವೆ. ಸೊ ಈಗಿನ ವಾಯುಸೇನಾ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್, ಅಮ್ರೀತ್ ಪ್ರೀತ್ ಸಿಂಗ್ ಕೂಡ ಅಂತ ಹೇಳ್ತೇವೆ, ಅಮರ್ಪ್ರೀತ್ ಸಿಂಗ್. ಸೊ ಅದಕ್ಕೆ ಉತ್ತರವನ್ನು ನೀವು ಕೊಡಲಿಲ್ಲ. ಕರ್ಣಿ ಮಾತಾ ದೇವಾಲಯ ಸರಿಯಾದ ಉತ್ತರವನ್ನು ಕೊಟ್ಟರೆ 20 ಅಂಕಗಳು. ಅದು ರಾಜಸ್ಥಾನದಲ್ಲಿದೆ. ಇಲಿಗಳು ಎಲ್ಲಿ ನೋಡಿದ್ರು ಕೂಡ ಇಲಿಗಳಿವೆ. ಇಲ್ಲಿ ಯಾರ ವಾಹನ? ಗಣಪತಿಯದ್ದು ವಾಹನ. ಓಕೆ, ಎಲ್ಲಿ ಗಣಪತಿಯ ಸ್ತುತಿ ಆಗುತ್ತೆ ಅಲ್ಲಿ ಒಂದು ಸಣ್ಣ ಇಲಿಯನ್ನು ಇಡ್ತೇವೆ. ಇಟ್ಸ್ ಫಾರ್ ಅಗೈನ್ ಇಕೋಲಾಜಿಕಲ್ ಬ್ಯಾಲೆನ್ಸ್. ಟೈಪ್ ರೈಟರನ್ನು ಫೈಂಡ್ ಔಟ್ ಮಾಡಿದವರು ಯಾರು? ನೀವು ಅದನ್ನು ಹೇಳಲಿಲ್ಲ. ಅವರ ಹೆಸರು ಉದ್ದ ಇದೆ, ಕ್ರಿಸ್ಟೋಫರ್ ಲಥೆಮ್ ಸೋಲ್ಸ್ ಅಂತ ಹೇಳಿ. ಸೊ ನಿಮ್ಮ ಕೀಪ್ಯಾಡ್ನಲ್ಲಿ ABCD ಇಂದ Z ವರೆಗೆ ಒಂದೇ ರೀತಿಯಲ್ಲಿ ಉಂಟಾ? ಕೀಪ್ಯಾಡ್ನಲ್ಲಿ ಎ ಆದ ಮೇಲೆ S ಎಂಬ ಅಕ್ಷರ ಇದೆ ಅಲ್ವಾ? ಎಲ್ಲೆಲ್ಲಿ ಇದೆ ಅಂದರೆ ಎರಡೂ ಕೈಗಳಲ್ಲಿ ಟೈಪ್ ಮಾಡಲಿಕ್ಕೆ ಬಹಳ ಈಸಿಯಾಗಿರುವಂಥ ಅಕ್ಷರಗಳನ್ನು ನಾನು ಕೊಡಲಾಗಿದೆ. ಸೊ ಅದೇ ಟೈಪ್ ರೈಟರ್ ಈಗ ಇಲ್ಲ, ಈಗ ಕಂಪ್ಯೂಟರ್ ಕೀಪ್ಯಾಡ್ ಬಂದಿದೆ, ಮೊಬೈಲ್ ಕೀಪ್ಯಾಡ್ ಬಂದಿದೆ, ಅದರಲ್ಲಿ ಕೂಡ ಅಕ್ಷರಗಳು ಅದೇ ಇಡಲಾಗಿದೆ. ಸೊ ಇದರ ಮೊದಲ ಐಡಿಯಾ ಬಂದದ್ದು ಕ್ರಿಸ್ಟೋಫರ್ನಿಗೆ. ಸೊ ನೀವು 2 ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ, 1 ಪ್ರಶ್ನೆಗೆ ತಪ್ಪು ಉತ್ತರ ಕೊಟ್ರಿ ಅಲ್ವಾ? 40 ಅಂಕಗಳನ್ನು ಗಳಿಸಿದ್ರಿ. 1 ತಪ್ಪು ಉತ್ತರ ಕೊಟ್ಟು 10 ಮೈನಸ್ ಆಗಿದೆ, ಅಂದರೆ 30 ಅಂಕಗಳು. ಸರಿಯಲ್ಲ? ಎಸ್. ಸೊ 30 ಅಂಕಗಳು ನಿಮಗೆ ಸಿಕ್ಕಿದೆ. ಇಲ್ಲಿಗೆ ಮೊದಲ ಸುತ್ತು ಮುಗಿದಿದೆ. ನಿಮ್ಮ ಅಂಕಗಳು ಇದರಲ್ಲಿ 30 20 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. 20 ಅಂಕಗಳನ್ನು ಮೈನಸ್ ಪಡೆದಿದ್ದೀರಿ ನೀವು. ಸೊ ಹಾಗಾಗಿ 50ರಲ್ಲಿ 20 ಹೋಗಿದೆ, 30 ಅಂಕಗಳು. ಗುಡ್. ಸೈಂಟ್ ಜಾನ್ಸ್ 80 ಅಂಕಗಳು ತಾವು ಇದ್ದೀರಿ. ಪ್ರವೀಣ ಆಡ್ತಾ ಇದ್ದಾನೆ ಭಾಳ ಚೆಂದ ಮಾಡಿ. ಅವನ ಆಟವನ್ನು ನೋಡ್ತಾ ಇರುವ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳುವ. ವಿರಾಮದ ನಂತರ ಈ ರಸಪ್ರಶ್ನೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ಯಾದ್ವಿ, ಏನ್ ತಿಂಡಿ ಮಾಡ್ಕೊಡ್ಲೆ? ಅಮ್ಮ, ದೋಸೆ ತಿಂದು ತುಂಬಾ ದಿನ ಆಯ್ತು, ದೋಸೆ ಮಾಡಮ್ಮ. ನಿನ್ನೆ ದೋಸೆ ಇಟ್ಟೇ ರುಬ್ಬಿಲ್ಲ, ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ಸುತಿ, ನ್ಯಾಚುರಲ್ಸ್ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಹ್ಞೂ ಸರಿ.
ಹೀಗಿನ ಬ್ಯುಸಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿಯಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್. Dreaming big, it ain't easy. It makes us think, what else can we learn? How else can we solve? And who else can we impact to make the world a better place? We are the change makers, who with our collective passion dare to make a dent in the world and change it for the better forever. We are Manipal Academy of Higher Education. Computer Galaxy, a leading multi-brand computer sales and service center in Udupi. For all brands of laptop, PC, printer and accessories. To protect your computer from virus. To support for your internet connection. To secure your home with CC cameras. One-stop solution for your IT and surveillance system needs. Please do visit Computer Galaxy 1001 near Bhima Jewellers, Chittaranjan Circle, Udupi. Contact 99642 78276. ಬ್ರೇಕ್ನ ನಂತರ ಚಾಣಕ್ಯ ಚಾಲೆಂಜ್ ಸೀಸನ್ 3 ಈ ಎಪಿಸೋಡ್ಗೆ ಸ್ವಾಗತವನ್ನು ಕೊಡ್ತಿದ್ದೇನೆ. ಭಾಳ ಚೆನ್ನಾಗಿ ಆಡ್ತಾ ಇದ್ದಾರೆ. ಒಂದು ಆಂಗ್ಲ ಮಾಧ್ಯಮ ಶಾಲೆ ಇದೆ, ಒಂದು ಕನ್ನಡ ಮಾಧ್ಯಮ ಶಾಲೆ ಇದೆ, ಪೈಪೋಟಿ ಇದೆ. ಸ್ವಲ್ಪ ಮೈನಸನ್ನು ಪಡೆದಿದ್ದಾರೆ. ಮೈನಸನ್ನು ಪ್ಲಸ್ ಮಾಡಲಿಕ್ಕೆ ಈಗ ಸಮಯ. ಇದು ಪಾಸ್ ರೌಂಡ್ ಇಲ್ಲ. ನೇರ ಪ್ರಶ್ನೆಗೆ ನೇರ ಉತ್ತರ 50 ಅಂಕಗಳು. ಓಕೆ, ಫಾರ್ ಜನರಲ್ ನಾಲೆಜ್ ನೀವು ಅದನ್ನು ನೋಡ್ಕೊಳ್ಬೋದು. ಇಲ್ಲದಿದ್ದರೆ ಎರಡು ತಂಡಗಳು ಅಟೆಂಟಿವ್ ಆಗಿರಬೇಕಾಗತ್ತೆ. ಸೊ ನಾವು ಪ್ರಾರಂಭ ಮಾಡ್ತೇವೆ. ಸೈಂಟ್ ಜಾನ್ಸ್ ಶಂಕರಪುರ, ನಿಮ್ಮಿಂದ ಒಂದು ಫೋಟೋ ಬರುತ್ತೆ. ಫೋಟೋದಲ್ಲಿ ಬರುವಂಥ ಪರ್ಸನಾಲಿಟಿಗಳು ಏನಾದರೂ ಈ ಸಮಾಜಕ್ಕೆ ಮಾಡಿದವರು, ಒಳಿತನ್ನು ಮಾಡಿದವರು, ಅವರ ದೇಣಿಗೆ ಅಪಾರವಾದದ್ದು. ಸೊ ಪ್ರಶ್ನೆ ನಿಮ್ಮ ಮುಂದಿದೆ. ಯಾರಿವರು? ಸಾಲುಮರದ ತಿಮ್ಮಕ್ಕ. ಅವರು ಯಾವುದಕ್ಕೆ ಹೆಸರುವಾಸಿ? ಗಿಡ ಮರ ನೆಡಲಿಕ್ಕೆ. ಮರ ನೆಡಲಿಕ್ಕಾಗುತ್ತಾ? ಗಿಡಗಳು, ಗಿಡ ನೆಟ್ಟು ಮರ ಮಾಡಿದವರು. ಎಸ್, ಸರಿಯಾದ ಉತ್ತರ 50 ಅಂಕಗಳು. ಸಾಲುಮರದ ತಿಮ್ಮಕ್ಕ ಆ ದಂಪತಿಗಳಿಗೆ ಮಕ್ಕಳೇ ಇರಲಿಲ್ಲ. ಸೊ ಮಕ್ಕಳಿಲ್ಲದಂಥ ಕೊರಗಿನಲ್ಲಿ ಎಷ್ಟೋ ಮಂದಿ ಬೇಸರದಲ್ಲಿರ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ, ಆತಂಕ ಇದನ್ನು ಎದುರಿಸ್ತಾರೆ, ಸ್ಟ್ರೆಸ್ ಇರುತ್ತೆ, ಅಥವಾ ದತ್ತು ಮಕ್ಕಳನ್ನು ಪಡಲಿಕ್ಕೆ ನೋಡ್ತಾರೆ, ಬಹಳ ಬೇಸರದಲ್ಲಿ ಇರ್ತಾರೆ. ಆದರೆ ಇದರ ಯಾವುದೇ ಹಂಗಿಲ್ಲದ ಅವಿದ್ಯಾವಂತೆ, ಯಾವುದೇ ಅಕ್ಷರ ಜ್ಞಾನ ಇಲ್ಲದಂಥ ಒಬ್ಬರು ಹೆಂಗಸು ತನ್ನ ಗಂಡನೊಟ್ಟಿಗೆ ಸೇರಿ ರಸ್ತೆಯ ಉದ್ದಗಲಕ್ಕೆ ಎಲ್ಲ ಗಿಡಗಳನ್ನು ನೆಟ್ಟು ಆ ಗಿಡಗಳನ್ನು ಬೆಳೆಸುತ್ತಾ ಅದಕ್ಕೆ ಕಾಲ ಕಾಲಕ್ಕೆ ನೀರು ಹಾಕುತ್ತಾ
ಅದನ್ನು ಬೆಳೆದು ಮರವಾಗಿ ಮಾಡುವಂತಹ ಏಕೈಕ ಕಾಯಕ ಇವರದಾಗಿತ್ತು. ಅವರು ತಮ್ಮಷ್ಟಕ್ಕೆ ಮಾಡಿದರು, ಯಾವುದೇ ಫಲ ಅಪೇಕ್ಷೆ ಏನು ಕೂಡ ಇರಲಿಲ್ಲ. ಇವರು ಗಿಡ ನೆಟ್ಟು ಮರ ಬೆಳೆಸಿದಂಥ ಈ ಒಂದು ಕಾಯಕ ಏನಿದೆ ಎಲ್ಲ ಪಠ್ಯಪುಸ್ತಕಗಳಲ್ಲಿ ಬಂತು. ಮೊದಲಿಗೆ ಕೊಟ್ಟಂತಹ ಗೌರವ ಅಂದರೆ ನಮ್ಮ ಮಕ್ಕಳು ಇವರಿಂದ ಕಲಿಯಬೇಕು ಅಂಥೇಳಿ ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ, ಸೋಷಲ್ ಸೈನ್ಸ್ನಲ್ಲಿ, ಜಿಯೋಗ್ರಫಿಯಲ್ಲಿ ಇವರ ಬಗ್ಗೆ ಪಾಠಗಳು ಇವೆ, ಇವತ್ತಿಗೂ ಕೂಡ ಇವೆ. ಆಮೇಲೆ ಅನೇಕ ಕಥೆಗಳು, ಅನೇಕ ಫಿಲ್ಮ್ಗಳು, ಅನೇಕ ಡಾಕ್ಯುಮೆಂಟ್ರೀಸ್ಗಳು ಬಂದು ಕೊನೆಗೆ ಇವರಿಗೆ ಭಾರತದ ರಾಷ್ಟ್ರಪತಿಯಿಂದ ಪದ್ಮ ಪ್ರಶಸ್ತಿ ಕೂಡ ಬಂತು ಸಮಾಜಕ್ಕೆ ಕೊಟ್ಟಂಥ ಕೆಲಸಕ್ಕೋಸ್ಕರ. ಹಾಗಾಗಿ ಯಾರು ಪ್ರಶಸ್ತಿಗಾಗಿ ಕೆಲಸವನ್ನು ಮಾಡುತ್ತಾರೋ ಅವರ ನಡುವೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತಾ ಸಾಲು ಮರದ ತಿಮ್ಮಕ್ಕ ಎಂಬ ಒಂದು ಹೆಸರನ್ನು ಗಳಿಸಿ ಪ್ರಶಸ್ತಿ ಪಡೆಯುವಲ್ಲಿ ಯಶಸ್ವಿಯಾಗ್ತಾರೆ. ಅವರು ಪ್ರಶಸ್ತಿಗೋಸ್ಕರ ಈ ಕೆಲಸ ಮಾಡಿದ್ದಲ್ಲ. ಸಾಲು ಮರದ ತಿಮ್ಮಕ್ಕ ಒಂದು ಪಾರ್ಕ್ ಇದೆ ಎಲ್ಲಿ ಮಣಿಪಾಲದಲ್ಲಿ, ನಿಮಗೆ ಟೈಮ್ ಇರುವಾಗ ನೋಡಿಕೊಳ್ಳಿ. ಸೊ 50 ಅಂಕಗಳು ಪ್ರವೀಣ. ಎಸ್, ಒಂದು ಹಾಡು ಬರುತ್ತೆ, ಭಜನೆ, ಸರಿಯಾಗಿ ಕೇಳಿ ಇಂದ್ರಳಿ. ಜಗತೋದ್ಧಾರನ ಜಗತೋದ್ಧಾರನ ಆಡಿಸಿದಳೆ ಶೋದೆ ಜಗತೋದ್ಧಾರನ ಆಡಿಸಿದಳೆ ಶೋದೆ ಜಗತೋದ್ಧಾರನ ಆಡಿಸಿದಳೆ ಶೋದೆ ಜಗತೋದ್ಧಾರನ. ಎಸ್, ಹಾಡುಗಾರರು ಯಾರು? ವಿದ್ಯಾಭೂಷಣ ಸರಿಯಾದ ಉತ್ತರ. 50 ಅಂಕಗಳು. ಸುಬ್ರಹ್ಮಣ್ಯ ಮಠ ಅಂತ ಇದೆ ಧರ್ಮಸ್ಥಳದ ಉತ್ತರಕ್ಕೆ ನೀವು ಹೋದರೆ ಸುಬ್ರಹ್ಮಣ್ಯ ಅಂತ ಸಿಗುತ್ತೆ. ಸುಬ್ರಹ್ಮಣ್ಯ ಮಠದಲ್ಲಿ ಅವರು ಪೀಠದ ಸ್ವಾಮೀಜಿ ಆಗಿದ್ದರು. ಸೊ ಸ್ವಾಮೀಜಿಯ ಪೀಠ ತ್ಯಾಗ ಮಾಡಿ ಗೃಹಸ್ಥಾಶ್ರಮ ಸೇರಿ ಅವರು ಮದುವೆ ಆಗ್ತಾರೆ. ಶ್ರೀ ವಿದ್ಯಾಭೂಷಣ ಅವರು ಸುಬ್ರಹ್ಮಣ್ಯದಲ್ಲಿದ್ದರೂ ಕೂಡ ಅವರು ಹಾಡಿದ ಹೆಚ್ಚಿನ ಭಜನೆಗಳು ಅದು ಕೃಷ್ಣನಿಗೆ ಸಂಬಂಧಪಟ್ಟದ್ದು. ಸೊ ಇವತ್ತಿಗೂ ಕೂಡ ಅವರ ಸಂಗೀತ ಕಚೇರಿಗಳು ನಡೀತವೆ. ಶ್ರೀ ವಿದ್ಯಾಭೂಷಣ ಅವರ ವಾಯ್ಸ್ ಬಹಳ ಒಳ್ಳೆಯದಂದರೆ ಯಾರು ಇದನ್ನು ಕೇಳಬಹುದು. ಸೊ ನನ್ನ ಬಹಳ ಫ್ಯಾನ್ ನಾನು ಅವರದ್ದು. ಅವರ ಹಾಡುಗಳನ್ನು, ಭಜನೆಗಳನ್ನು ಯಾವಾಗಲೂ ಕೇಳ್ತಾ ಇರ್ತೇನೆ ನಾನು. ಬಹಳ ಸುಗಮವಾಗಿ ಅವರು ಹಾಡ್ತಾರೆ. ಬಹಳ ಪುರಂದರದಾಸರ ಕೀರ್ತನೆಗಳಿಗೆ ಒಂದು ಆತ್ಮವನ್ನು ಕೊಟ್ಟಂತಹ ಗಾಯಕ ಅಂತ ಹೇಳ್ಕೊಳ್ಬೋದು ವಿದ್ಯಾಭೂಷಣ. ನಿಮಗೆ ಸಂದರ್ಭ ಸಿಕ್ಕಿದಾಗ ಏಕಾಂತದಲ್ಲಿ ಒಬ್ಬರೇ ಇರುವಾಗ ಬೆಳಗ್ಗೆ ಕೇಳಿ, ಭಾಳ ಚೆನ್ನಾಗಿ ನಿಮ್ಮ ಇಡೀ ದಿವಸ ಮುಂದುವರಿಯುತ್ತದೆ. ಎಸ್, ನೇರ ಪ್ರಶ್ನೆ ನಿಮಗೇನೆ. ಇಂದ್ರಾಳಿ, ಒಂದು ಚಿತ್ರ ಬರುತ್ತೆ, ಇವರು ಯಾರು ಅಂತ ಹೇಳಿ. ಹೇಳ್ಬೋದಾ? ಗೊತ್ತಿಲ್ಲ. 96% ಕೊಟ್ಟವರು ಯಾರು ಅಂತ ಕೇಳಬೇಕು ಈಗ ನನಗೆ. ಪಾಸ್ ಇಲ್ಲ ಆದರೂ ಕೂಡ. ಪ್ರವೀಣ, ಗೊತ್ತಿಲ್ಲ. ಮೇಧಾ ಪಾಟ್ಕರ್ ಕೇಳಿದ್ರ ಹೆಸರು? ನರ್ಮದಾ ಬಚಾವ್ ಆಂದೋಲನದಲ್ಲಿ ಸುಂದರ್ಲಾಲ್ ಬಹುಗುಣ, ಮೇಧಾ ಪಾಟ್ಕರ್. ಸೊ ಅಣೆಕಟ್ಟುಗಳನ್ನು ಕಟ್ಟಬೇಕು, ನೀರನ್ನು ಸಂಗ್ರಹಿಸಬೇಕು. ಆದರೆ ನೀರನ್ನು ಸಂಗ್ರಹಿಸುವಾಗ ಅದರ ಹಿಂದಿನ ಭಾಗ ಎಲ್ಲ ಮುಳುಗುತ್ತಾ ಹೋಗುತ್ತೆ. ಈ ಮುಳುಗುವಂಥ ಪ್ರದೇಶಗಳು ಬಡವರದ್ದು. ಅವರಿಗೆ ನೀವು ಏನಾದರೂ ವಸತಿ ಯೋಜನೆಯನ್ನು ಮಾಡಿದರೆ ಏನಿಲ್ಲ, ಎಲ್ಲ ಭೂಮಿ ಮುಳುಗ್ತದೆ. ಇದರ ಬುಡಕಟ್ಟು ಜನರ ಪರವಾಗಿ ಇವರು ತುಂಬ ಹೋರಾಟ ಮಾಡ್ತಾರೆ. ಖ್ಯಾತ ಪರಿಸರ ತಜ್ಞೆಯವರು. ಸೊ ಪರಿಸರಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು ಮೇಧಾ ಪಾಟ್ಕರ್ ಇವರು. ಸೊ ಸೋಷಲ್ ಸೈನ್ಸ್ನಲ್ಲಿ ಇವರ ಹೆಸರು ಇದೆ ಅಲ್ಲ? ಸರಿ ಇದೆ. ಫೋಟೋ ಇಲ್ಲ. ಓಕೆ, ಫೋಟೋ ಹಾಕಿಸುವ ಈ ಸರಿ. ಸೊ ಮೇಧಾ ಪಾಟ್ಕರ್ ಯಾವುದು ಅಂತೇಳಿ ಹೆಸರು ಬರುವಾಗ ನಿಮ್ಮ ಮನೆಯಲ್ಲಿ ಗೂಗಲ್ ಉಂಟು, ಏನೇನು ಸರ್ಚ್ ಮಾಡ್ತೀರಿ ನಾವು? ಇದನ್ನು ಮಾಡೋದಿಲ್ಲ ಅಂತ ಹೇಳಿದರೆ ನಮ್ಮ ಪ್ರಶ್ನೆ ಇದೆ ಅಲ್ವಾ?
IPLನಲ್ಲಿ ಜೂನಿಯರ್ ಮೋಸ್ಟ್ ಪ್ಲೇಯರ್ ಯಾರು ಪ್ರವೀಣ? ನೋಡಿ, ಅವನ ಫೋಟೋ ಇತ್ತಾ? ಅದು ಹೇಗೆ ಇಂಟ್ರೆಸ್ಟ್ ಬಂತು? ಸೀನಿಯರ್ ಮೋಸ್ಟ್ ಯಾರು? ಧೋನಿ, 43 ವರ್ಷ, ಇವನಿಗೆ 14 ವರ್ಷ. ನೋಡಿ, ಅದೆಲ್ಲ ಹೇಗೆ ಬಂತು? ಅದು ಟೆಸ್ಟ್ ಪುಸ್ತಕದಲ್ಲಿಲ್ವಾ? ಸೊ ಇಂಟ್ರೆಸ್ಟ್, ಯು ಹ್ಯಾವ್ ಟು ಕೀಪ್ ಇಂಟ್ರೆಸ್ಟ್. ಏನಾದರೂ ಡೌಟ್ ಬಂದರೆ ಯಾರಿದು ಮೇಧಾ ಪಾಟ್ಕರ್ ನೋಡುವ, ಚಂದ ಇದ್ದಾರಾ ನೋಡುವ, ಅದಕ್ಕೋಸ್ಕರ ನೋಡಬೇಕು ನಾವು. ಓಕೆ, ಸೊ ಕೊನೆಯ ಪ್ರಶ್ನೆ ಈ ರೌಂಡ್ನಲ್ಲಿ ನೀವೊಂದು ಭಜನೆ ಕೇಳಿ. ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ, ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ, ಇಂಥ ಪ್ರಭುವ ಕಾಣೆ ಶಾಂತ ಮೂರುತಿ ಜಗದಂತರಂಗನು ಲಕ್ಷ್ಮೀಕಾಂತ ಸರ್ವಂತರ್ಯಾಮಿ, ಇಂಥ ಪ್ರಭುವ ಕಾಣೆ ಶಾಂತ ಮೂರುತಿ ಜಗದಂತರಂಗನು ಲಕ್ಷ್ಮೀಕಾಂತ ಸರ್ವಂತರ್ಯಾಮಿ, ಇಂಥ ಪ್ರಭುವ ಕಾಣೆನು. ಎಸ್, ಜೇಸುದಾಸ್. ಜೇಸುದಾಸ್ ಉತ್ತರ ತಪ್ಪು. ಇಂದ್ರಳಿ ಗೊತ್ತುಂಟಾ? ಪಾಸ್ ಇಲ್ಲ. ಇಲ್ಲ. ಈಗೆಲ್ಲ ಜಾತ್ರೆ, ಕೋಲ, ನೇಮ, ಬಲಿ ಎಲ್ಲ ಆಗತ್ತಲ್ವ? ಈ ಮೈಕ್ ಸೆಟ್ನವ್ರು ಬಂದು ಇಂಥದ್ದೇ ಹಾಕ್ತಾರಲ್ವ, ನಾವು ಚಂದ ಮಾಡಿ ಮಂಡೆ ಅಲ್ಲಾಡಿಸ್ತೇವೆ. ಪುತ್ತೂರು ನರಸಿಂಹನಾಯಕ್ ಈ ಭಜನೆಯನ್ನು ಹಾಡಿದರು. ಪುತ್ತೂರು ನರಸಿಂಹನಾಯಕ್ ಅನೇಕ ಚಲನಚಿತ್ರಗಳಲ್ಲಿ ಕೂಡ ಇವರು ಧ್ವನಿ ಕೊಟ್ಟಿದ್ದಾರೆ. ಪುತ್ತೂರಿನವರು JSP ಕೊಂಕಣಿ ಭಾಳ ಚೆನ್ನಾಗಿ ಭಜನೆಗಳನ್ನೆಲ್ಲ ಹಾಡ್ತಾರೆ. ಸೊ ನಾವು ಹಾಡಿದವರು ಯಾರು ಅಂತ ಗಮನಿಸ್ಕೊಳ್ಬೇಕಾಗತ್ತೆ ಪದ್ಯಗಳನ್ನು ಕೇಳುವಾಗ. ತೊಂದರೆ ಇಲ್ಲ. ಈಗ ನಿಮ್ಮ ರೌಂಡ್. ಈಗ ನಾನು ಬ್ರ್ಯಾಂಡ್ ರೌಂಡ್ ಅಂತ ಹೇಳೋಲ್ಲ, ಏನು ನಿಮ್ಮ ರೌಂಡ್ ಅಂತ ಹೇಳೋದು. ಯಾಕೆಂದರೆ ಈ ಒಂದು ರೌಂಡ್ನಲ್ಲಿ ಮಕ್ಕಳು ಪಟ ಪಟ ಅಂತ ಉತ್ತರ ಕೊಡ್ತಾರೆ. ಪಟ ಪಟ ಅಂತೇಳಿ ಉತ್ತರ ಕೊಟ್ಟಾಗ ನಿಮ್ಮ ಅಂಕಗಳು ಡಬಲ್ ಆಗುವಂಥ ಸಾಧ್ಯತೆಗಳಿವೆ. ಯಾಕೆಂದರೆ ನೇರ ಪ್ರಶ್ನೆಗೆ 80 ಅಂಕಗಳು ಪಾಸ್ ಇದೆ, 40 ಅಂಕಗಳು ನೋ ಮೈನಸ್. ಸರಿ, ಶುರು ಮಾಡುವ. ಇಂದ್ರಾಳಿ, ಮೊದಲ ಪ್ರಶ್ನೆ 80 ಅಂಕಗಳಿಗೆ. TV ಸ್ಕ್ರೀನ್ನ ಮೇಲೆ ನೋಡಿ. ಇದು ಯಾವ ಸಂಸ್ಥೆಗೆ ಸಂಬಂಧಪಟ್ಟು? ಪೋಸ್ಟ್ ಆಫೀಸ್. ಪೋಸ್ಟ್ ಆಫೀಸ್ ಅಥವಾ ಇಂಡಿಯನ್ ಪೋಸ್ಟ್? ಪೋಸ್ಟಲ್ ಡಿಪಾರ್ಟ್ಮೆಂಟ್. 80 ಅಂಕಗಳು. ಎಸ್, ಸೈಂಟ್ ಜಾನ್ಸ್ ಹೈಸ್ಕೂಲ್ ಶಂಕರಪುರ. ನಿಮಗೆ TV ಸ್ಕ್ರೀನ್ನ ಮೇಲೆ ಪ್ರಶ್ನೆ 80 ಅಂಕಗಳಿಗೆ. ಟೆಲಿಗ್ರಾಮ್ ಸರಿಯಾದ ಉತ್ತರ. ಯೂಸ್ ಮಾಡಿದ್ಯಾ ಟೆಲಿಗ್ರಾಮ್? ಕೆಲವೊಂದು ಸಲ. ನೀವು ಸಾಮಾನ್ಯವಾಗಿ ಮಕ್ಕಳು ಮಾಡೋದು ಯಾವುದರಲ್ಲಿ? ವಾಟ್ಸಪ್ನಲ್ಲಿ ಇಲ್ಲ, ನೀವು ಯಾವುದರಲ್ಲಿ ಇರೋದು? ಮೈಕ್ ಕೈಯಲ್ಲಿ ಇಟ್ಕೋ. ಇನ್ಸ್ಟಾದಲ್ಲಿ. ಇಲ್ಲದಿದ್ದರೆ ವಾಟ್ಸಪ್ಪಲ್ಲಿ ಮಾಡ್ತೀವಿ. ಸ್ನ್ಯಾಪ್ಚಾಟ್ ಇಲ್ಲ? ಬಳಸೋದಿಲ್ಲ. ಎಸ್. ಓಕೆ, 80 ಅಂಕಗಳು ಟೆಲಿಗ್ರಾಮ್. ನಾನು ಹೇಳಿದೆ ಇದು ನಿಮ್ಮ ರೌಂಡ್ ಅಂತ ಹೇಳಿ. 80 + 80, ಇಬ್ಬರಿಗೆ 80 ಸಿಕ್ಕಿತು. ಎಸ್, ಇಂದ್ರಾಳಿ. ಬಂತಾ? ಚಿತ್ರ ಬಂದಿದೆ. ಯಾವ ಬ್ರ್ಯಾಂಡ್ ಇದು? 40 ಅಂಕಗಳು ನಿಮಗೆ ಕೂಡ ಸಿಗುವ ಚಾನ್ಸ್ ಇದೆ. ಸೈಂಟ್ ಜಾನ್ ಶಂಕರಪುರ. ನಿಮ್ಮ ರೌಂಡ್ ಅಂತೇಳಿ ಮೇಲಕ್ಕಿಟ್ಟಿದ್ದೇನೆ. ಎಸ್, ರಜತ್. ಸಮಯ ಮೀರ್ತಾ ಉಂಟು. ನಿಸಾನ್ ಅಲ್ಲ, ತಪ್ಪುತ್ರ. ಗೊತ್ತಿಲ್ಲ. ಇದು ರೊಮೇನಿಯನ್ ಕಾರ್. ಡಕಿಯಾ ಅಥವಾ ಡೆಸಿಯಾ ಅಂತ ಹೇಳ್ತಾರೆ ಇದಕ್ಕೆ. DACIA. ಗೂಗಲ್ ಮಾಡಿ ನೋಡಿ. ರೊಮೇನಿಯನ್ ಕಾರ್, ಭಾಳ ಕಾಸ್ಟ್ಲಿಯೆಸ್ಟ್ ಕಾರ್ ಇದು. ಸೊ ಡಕಿಯಾ ಅಂತ ಹೇಳ್ತಾರೆ, ಡಸಿಯಾ ಅಂತ ಹೇಳ್ತಾರೆ, CIA. ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಪ್ರೊನೌನ್ಸಿಯೇಷನ್ ಇದೆ. ಅದಕ್ಕೆ 2 ಪ್ರೊನೌನ್ಸಿಯೇಷನ್ಸನ್ನು ನಿಮ್ಮದು ಹೇಳಿದ್ದೇನೆ. ಕೊನೆಯ ಪ್ರಶ್ನೆ ಶಂಕರಪುರ ನಿಮಗೆ.
ಬೆಂಟ್ಲಿ ಸರಿಯಾದ ಉತ್ತರ. 80 ಅಂಕಗಳು. ಬೆಂಟ್ಲಿ ಕಾರ್ ಇದು. ಬ್ರಿಟಿಷ್ನ ರಾಯಲ್ ಫ್ಯಾಮಿಲಿ ಅವ್ರ ಹತ್ರ ಇಂಥದ್ದೆಲ್ಲ ಕಾರ್ ಇದೆ, ಅವರಿಗೋಸ್ಕರವೇ ಮಾಡಿದ್ದು ಮಾಡಿದಾಗ ಬೆಂಟ್ಲಿ ಕಾರ್ಸ್ ಅಂತೇಳಿ ಬ್ರಿಟಿಷ್ ಕಾರ್ ಇದು. ಈಗ ಅಷ್ಟು ಕೋಟಿ ಮಿಲಿಯಾಧಿಪತಿಯಾದವರಿಗೆ ಇದು ಪಡೆಯುವಂಥ ಚಾನ್ಸಸ್ ಇದೆ. ಮೊದಲು ಇದು ಕೇವಲ ಫಾರ್ ರಾಯಲ್ ಫ್ಯಾಮಿಲಿ ಅಂತ ಇತ್ತು, ಅವರ ಸಂಬಂಧಿಕರಿಗೆ ಅಂತ ಇತ್ತು. ಈಗ ಸಾಮಾನ್ಯ ಜನರು ಕೂಡ ಪಡೆಯಬಹುದು. ಭಾರತದಲ್ಲಿಯೂ ಅದರಲ್ಲಿ ನಮ್ಮ ಉಡುಪಿಯಲ್ಲಿಯೂ ಕೂಡ ಈ ಬೆಂಟ್ಲಿ ಕಾರ್ಗಳು 2-3ಗಳು ಇವೆ. ಸೊ ನಿಮ್ಮ ಅಂಕಗಳು ನಿಮಗೆ ಮರೆತು ಹೋಗಿರ್ಬೋದು. ಸೈಂಟ್ ಜಾನ್ಸ್ ಶಂಕರಪುರ ಎಷ್ಟು ಪಡೆದಿದ್ದೀರಿ? 290 ಸರಿಯಾ? 290 290 ಪಡೆದಿದ್ದೀರಿ ನೀವು. ಎಸ್. ಇಂದ್ರಾಳಿ 160 160ರಲ್ಲಿ ಇಂದ್ರಾಳಿ ಇದ್ದೀರಿ. 290ಯಲ್ಲಿ ಸೈಂಟ್ ಜಾನ್ಸ್ ಶಂಕರಪುರ ನೀವಿದ್ದೀರಿ. ಮುಂದಿನ ಫೈನಲ್ ಹಂತಕ್ಕೆ ಹೋಗಬೇಕಾದ್ರೆ ನಿಮಗಿಂತ ಜಾಸ್ತಿ ಪಡೆದರೆ ನಿಮಗೆ ಅವಕಾಶಗಳು ಕಡಿಮೆ, ಅಥವಾ ನಿಮಗಿಂತ ಕಡಿಮೆ ಪಡೆದರೆ ನಿಮಗೆ ಅವಕಾಶಗಳು ಜಾಸ್ತಿ. ಯಾರು ಬರ್ತಾರೆ ಅಂತ ಹೇಳ್ಕೊಳ್ಳೋಕೆ ಆಗೋದಿಲ್ಲ. ನಮ್ಮ ಟೆಲಿಕಾಸ್ಟನ್ನು, ನಮ್ಮ ಎಪಿಸೋಡ್ಗಳನ್ನು ನೋಡ್ತಾ ಇರಿ, ಬೇರೆಯವರಿಗೆ ಹೇಳಿ, ನಿಮ್ಮ ಶಾಲೆಯವರಿಗೆ ಕೂಡ ಹೇಳಿ. ಇಂದಿನ ಈ ಎಪಿಸೋಡನ್ನು ಇಲ್ಲಿ ಮುಗಿಸ್ತಿದ್ದೇನೆ. ಮುಂದಿನ ಚಾಣಕ್ಯ ಚಾಲೆಂಜ್ ಸೀಸನ್ 3 ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ದೈಜುವಲ್ 247. ನಮಸ್ಕಾರ.